ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಹಲೋ, ಸಾಧನಾ ಹೇಳಮ್ಮ. ಏನ್ ಹೇಳಿ ಮಾವ, ಈ ಮನೆ ಆಗಿ ಉಳ್ದಿಲ್ಲ, ರಣರಂಗ ಆಗ್ತಾ ಇದೆ. ಏನಾಯ್ತು ಅಂತ ಹೇಳಮ್ಮ. ಈ ಮನೆ ಅಟ್ಮಾಸ್ಫಿಯರ್ ಉಸಿರುಗಟ್ಟಿದೆ ಮಾವ. ಪ್ರತಿ ಒಂದು ಗಂಟೆಗೂ ಒಂದೊಂದು ಇನ್ಸಿಡೆಂಟ್, ಒಂದು ನಿಮಿಷಕ್ಕೂ ಏನಾಗುತ್ತೋ ಅನ್ನೋ ಇರಿಟೇಷನ್. ಅವಳು ಹೆಜ್ಜೆ ಇಟ್ಟಲ್ಲೆಲ್ಲ ಬರೀ ಜಗಳನೆ. ಸಾಧನಾ, ಅದೇನು ಅಂತ ಸರಿಯಾಗಿ ಬಿಡಿಸೇಳು ತಾಯಿ. ಇವತ್ತು ಮನೇಲಿ ದೊಡ್ಡ ಜಗಳನೆ ನಡೆದೋಯ್ತು ಮಾವ. ಆ ಹೂ ಮಾರೋಳ್ನ ನೋಡಿ ಸುಭಾಷ್ ಕೋಪ ಮಾಡ್ಕೊಂಡ. ಇಂಥವಳು ನಮ್ಮ ಮನೇಲಿ ಇರೋದ್ ಬೇಡ, ಆಚೆ ಕಳ್ಸಿ ಅಂತ ಹೇಳ್ದ. ಆ ಅಭಿಪ್ರಾಯ ನಮ್ಮೆಲ್ರದೂ ಆಗಿತ್ತು ತಾನೆ. ಅಷ್ಟಕ್ಕೆ ತೀರ್ಥ ಅವನಿಗೆ ಹೊಡೆದ್ಬಿಡೋದ? ಅಯ್ಯೋ, ತೀರ್ಥ ಸುಭಾಷನ್ ಮೇಲೆ ಕೈ ಮಾಡಿದ್ನ? ಯಾಕಮ್ಮ, ಏನಾಗಿತ್ತ ಅವಿವೇಕಿಗೆ? ಇದ್ರಲ್ಲಿ ತೀರ್ಥಂದ ಏನು ತಪ್ಪಿಲ್ಲ ಮಾವ. ಅವ್ನ್ ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ ಅಂತ ಹೇಳ್ತಾನೆ. ಇದಕ್ ಕಾರಣ ಯಾರು? ಅವಳೇ ತಾನೆ. ಮಾವ, ಇದೇ ರೀತಿ ಹೋದ್ರೆ ಮನೆ ಪರಿಸ್ಥಿತಿ ಹದಗೆಡುತ್ತೆ. ಶಾಂತವಾಗಿದ್ದ ಮನೆಯಲ್ಲಿ ಅಶಾಂತಿ ತುಂಬ್ತಾ ಹೋಗುತ್ತೆ. ದೊಡ್ಡೋರಾಗಿ ನೀವ್ ಇದನ್ನ ತಡಿತೀರಾ ಅನ್ನೋ ಉದ್ದೇಶದಿಂದ ನಿಮಗ್ ಹೇಳ್ತಿದ್ದೀನಿ ಮಾವ. ಮುಂದೆ ನಿಮ್ಮಿಷ್ಟ. ಆದ್ರೆ ಒಂದು ವಿಷಯ ಮಾವ, ಇದು ಹೀಗೆ ಮುಂದುವರೆದ್ರೆ ನಾನು ನಿಮ್ ದಾರಿನೇ ಹಿಡಿಬೇಕಾಗತ್ತೆ. ಈ ಮನೆ ಹೂವಿನ ಮಾರ್ಕೆಟ್ ಆಗುತ್ತೆ. ಇದಕ್ ಮಿಗಿಲಾಗಿ ನಾನು ಏನು ಹೇಳೋದಿಲ್ಲ. ಬಾಯ್. ಹಲೋ ಸಾಧನಾ, ಹಲೋ. ಏನು ಕೇಶವ, ಯಾಕೀಗಾಯ್ತು? ಏನು ಅಂತ ಹೇಳೋದು? ನನ್ನ ಹಣೆ ಬರಲಿ ಚೆನ್ನಾಗಿಲ್ಲ. ನಾನ್ 4 ದಿವಸ ಮನೇಲಿಲ್ಲ ಅನ್ನೋದಕ್ಕೆ ಅಣ್ಣ ತಮ್ಮಂದ್ರಿಬ್ರು ಕಿತ್ತಾಡ್ಕೊಂಡಿದ್ದಾರೆ. ಮಾವ, ಇಫ್ ಯು ಡೋಂಟ್ ಮೈಂಡ್, ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮಗೆ ಬುದ್ಧಿ ಹೇಳುವಷ್ಟು ದೊಡ್ಡೋಳಲ್ಲ ನಾನು. ನೀವೀ ಮನೇಲಿ ಎಷ್ಟು ವರ್ಷ ಬೇಕಾದ್ರೂ ಇದ್ರೂ ನಮಗೆ ಖುಷಿನೇ. ಆದ್ರೆ ಈ ಟೈಮಲ್ಲಿ ನೀವು ಆ ಮನೇಲಿರೋದೇ ಸರಿ ಅನ್ಸುತ್ತೆ. ಹೌದು ಕಣ ಕೇಶವ, ಅದೇನೋ ಹೇಳ್ತಾರಲ್ಲ, ಹಿರಿಯರಿರೋದ್ ಮನೆ ಅದು ಹೆಂಗೋ ಆಗ್ಬಿಡುತ್ತೆ ಅಂತೇಳಿ. ನೀನಿದ್ರೆ ನೀನು ಭಯಕ್ಕಾದ್ರೂ ಕೂಡ ನಿಮ್ಮ ಮಕ್ಕಳು ಹಿಡಿದಲ್ಲಿ ಇರ್ತಾರೆ. ಹೌದು ಮಾವ, ಮನೆ ಪರಿಸ್ಥಿತಿ ಹದಗೆಟ್ಟಿದೆ. ನೀವ್ ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಅದ್ ಇನ್ನೂ ಹದಗೆಡುತ್ತೆ. ನೀವ್ ಅಲ್ಲಿಗೆ ಹೋದ್ರೆ ಆ ನನ್ನ ಫ್ಯಾಮಿಲಿಗೆ ಯಾವ ಸಮಸ್ಯೆನೂ ಇರಲ್ಲ. ಇದನ್ನೆಲ್ಲ ಯೋಚನೆ ಮಾಡಿನೇ ಸಾಧನಕ್ಕ ನಿಮಗೆ ಕಾಲ್ ಮಾಡಿರೋದು. ಕೇಶವ, ಒಂದು ಕೆಲಸ ಮಾಡೋಣವಾ? ನಾವಿಬ್ರು ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡ್ ಬರೋಣವಾ? ಬೇಡ ಕಣ, ಬೇಡ. ನಿತ್ಯ ಹೇಳೋದ್ರಲ್ಲೂ ಸತ್ಯ ಇದೆ. ನಾನು ಆ ಮನೆಗೆ ಹೋಗ್ಲೇಬೇಕು. ಹೋಗ್ಲಿಲ್ಲ ಅಂದ್ರೆ ಲಂಗು ಲಗಾಮಿಲ್ದಲ್ಲೇ ಇರೋ ಕುದುರೆಗಳಾಗ್ಬಿಡ್ತಾರೆ. ನಾನು ಆ ಮನೆಗೆ ಹೋಗ್ಲೇಬೇಕು. ಎಸ್. ಏನು ಇದೆಲ್ಲ? ಯಾಕೋ ಅಷ್ಟು ಸಿಟ್ಟು ನಿಂಗೆ? ಯಾಕೆ ನಿನಗೆ ಗೊತ್ತಿಲ್ವಾ? ಗೊತ್ತಿದ್ದು ಕೇಳ್ತಿದ್ಯಾ? ತೀರ್ಥ ಹೊಡೆದಿದ್ದಕ್ಕೂ ಕಾರಣ ಇದೆ ತಾನೆ. ಅವ್ನ್ ಯಾವಳ ಹೆಂಡತಿ ಅಂತ ಮನೆ ಕರ್ಕೊಂಡ್ ಬಂದ್ರೆ ನಾನು ಅವಳ ಅತ್ತಿ ಅಂತ ಒಪ್ಕೋಬೇಕಾ? ಅವಳು ಯಾರಮ್ಮ ನನಗ್ ಬುದ್ಧಿ ಹೇಳಕ್ಕೆ? ಅವಳು ಯಾರು ಅಲ್ಲ, ನಾನು ಒಪ್ಕೋತೀನಿ. ಆದ್ರೆ ನೀನ್ ಮಾಡಿದ್ದು ಸರಿಯಲ್ಲ. ಪ್ರತಿದಿನ ಇದೇ ರೀತಿ ಕುಡ್ಕೊಂಡ್ ಬಂದ್ರೆ, ಗಲಾಟೆ ಮಾಡ್ತಾ ಇದ್ರೆ ಯಾರು ನಿನ್ ಹತ್ರನೂ ಬರಲ್ಲ ಕಣೋ. ಅಷ್ಟೇ ಅಲ್ಲ, ಈ ಮನೆ ಮರ್ಯಾದೆನೂ ಹೋಗುತ್ತೆ. ಸಾಕು, ಸುಮ್ನೆ ರಮ್ಮ. ನನ್ನಿಂದ ಮನೆ ಮರ್ಯಾದೆ ಹೋಗ್ತಾ ಇದ್ದ? ನಾನ್ ಕುಡ್ದಿರ್ಬೋದು, ಆದ್ರೆ ಕುಡಿದ್ರು ನೀನೇ ಅಮ್ಮ, ಅವರೇ ಅಪ್ಪ, ಅವನ ಅಣ್ಣ, ಅತ್ತಿಗೆ ಅಂತೆಲ್ಲ ಗೊತ್ತಾಗುತ್ತಲ್ವಾ? ನಿನ್ ಮುದ್ದಿನ ಮಗ ಯಾವ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಅಂತ ರಾಜ್ಯ ತುಂಬಾ ಲೈವ್ ಟೆಲಿಕಾಸ್ಟ್ ಆಯ್ತಲ್ಲ, ಅವನು ಮನೆ ಮರ್ಯಾದೆ ತೆಗ್ದಿದ್ದು, ನಾನಲ್ಲ. ಅದು ಅಲ್ದೆ ಅದ್ ಹೇಗಮ್ಮ ನನಗ್ ಅವಮಾನ ಮಾಡಿ ನನ್ನನ್ನೇ ಪೊಲೀಸ್ ಸ್ಟೇಷನ್ ಮೆಟ್ಲು ಹಚ್ಚಿರೋಳ್ನ ನೀವು ಸೊಸೆ ಅಂತ ಒಪ್ಕೋತೀರಾ? ಎಲ್ಲ ಗೊತ್ತಿದ್ದು ಕೇಳ್ತೀಯಲ್ಲೋ. ತೀರ್ಥಂಗೂ ಗೊತ್ತು ಅವಳು ಈ ಮನೆ ಸೊಸೆ ಆಗೋದಿಕ್ಕೆ ಲಾಯಕ್ಕಿಲ್ಲ ಅಂತ. ನಿನ್ ಮುಂದೆ ಹೇಳ್ದ ತಾನೆ ಎಲೆಕ್ಷನ್ ಆದ್ಮೇಲೆ ಅವಳನ್ನ ಮನೆ ಬಿಟ್ಟು ಕಳಿಸ್ತೀನಿ ಅಂತ. ಅದೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಮ್ಮ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅವನನ್ನ ಅಣ್ಣ ಅಂತ ಕರೆಯಕ್ಕೂ ನನಗೆ ಇಷ್ಟ ಇಲ್ಲ. ಅವನೊಬ್ಬ ಸ್ವಾರ್ಥಿ ಅಮ್ಮ. ಅವನ್ ಕೆಲ್ಸಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಯೂಸ್ ಮಾಡ್ಕೋತಾನ ಅವನು. ಇದು ನಂದು ಮನೆ ಅಮ್ಮ.
ಈ ಮನೇಲಿ ಅವನಿಗೆ ಎಷ್ಟು ಹಕ್ಕಿದೋ ನನಗೂ ಅಷ್ಟೇ ಹಕ್ಕಿದೆ. ಇನ್ನೊಂದ್ಸತಿ ನಿನ್ ಮಗ ನನ್ ಮೇಲೆ ಏನಾದ್ರು ಕೈ ಮಾಡಿದ್ರೆ ನಾನು ಕೈ ಬೀಸ್ಬೇಕಾಗುತ್ತೆ. ಹೇಳ್ಬಿಡು ಅವನಿಗೆ. ಸುಭಾಷ್, ಅವ್ನ್ ನಿನ್ನ ಅಣ್ಣ ಕಣೋ, ಶತ್ರು ಅಲ್ಲ. ಶತ್ರು ಆಗಿದಾನಮ್ಮ. ಒಂದಲ್ಲ ಎರಡಲ್ಲ 3 ಸಲ ಅವಮಾನ ಮಾಡಿದ್ದಾನೆ. ಇವತ್ತು ಹೂ ಮಾರೋಳಿಗೋಸ್ಕರ ನನ್ ಮೇಲೆ ಕೈ ಮಾಡ್ತಾನೆ. ನಾನು ಅವನ ಕ್ಷಮಿಸಲ್ಲ ಅಮ್ಮ. ಈ ಮನೇಲಿ ಅವಳು ಹೇಗಿರ್ತಾಳೋ ನಾನು ನೋಡ್ತೀನಿ. ಇಬ್ರಿಗೂ ಸುಭಾಷ್, ಸುಭಾಷ್, ಈ ಮನೇಲಿ ಏನ್ ನಡೀತಾ ಇದೆ? ಅವ್ರು ನೋಡಿದ್ರೆ ಮನೆನೇ ಬಿಟ್ಟು ಹೊಟ್ಟೋದ್ರು. ಇವ್ರು ನೋಡಿದ್ರೆ ದಾಯಾದಿಗಳ ತರ ಕಚ್ಚಾಡ್ತಾ ಇದ್ದಾರೆ. ದೇವ್ರೆ, ನೀನೇ ಈ ಸಂಸಾರನ ಕಾಪಾಡ್ಬೇಕು. ಅಮ್ಮವ್ರೆ, ನೀವ್ಯಾಕೆ ಈ ಕೆಲಸ ಎಲ್ಲ ಮಾಡ್ತಾ ಇದ್ರ? ನಾನು ಮಾಡ್ತೀನಿ ಬಿಡಿ. ಅಣ್ಣ, ನೀವು ಬೇರೆ ಗಿಡಗಳು ನೋಡ್ಕೊಳ್ಳಿ, ಈ ಗಿಡನ ನಾನೇ ನೋಡ್ಕೋತೀನಿ. ಯಾಕಮ್ಮವ್ರೆ, ಅದ್ರಲ್ಲೇನಂತ ವಿಶೇಷ ಇದೆ? ಇದು ನನ್ಗೆ ಬರೀ ಗಿಡ ಮಾತ್ರ ಅಲ್ಲ ಅಣ್ಣ, ನನ್ನ ತಮ್ಮನ ಪ್ರೀತಿ. ಇದನ್ನ ನಾನು ಬರೀ ಗಿಡ ಆಗಿ ನೋಡ್ತಿಲ್ಲ, ನನ್ನ ತಮ್ಮನಾಗಿ ನೋಡ್ತಿದ್ದೀನಿ. ನನ್ ಗಂಡನ ಮನೆಗೆ ಹೋದಾಗ ನಿನ್ಗೊಂದು ಗುಲಾಬಿ ಗಿಡ ಕೊಡ್ತೀನಕ್ಕ ಅಂತ ಹೇಳಿದ್ದ. ಆದ್ರೆ ಕೊಡಕ್ಕೆ ಇದೇ ಆ ಗಿಡ ಅಣ್ಣ. ಎಷ್ಟು ಪ್ರೀತಿ ಮಾಡ್ತೀರಮ್ಮ ತಮ್ಮನ್ನ ನೀವು. ನಿಮ್ಮಂತ ಅಕ್ಕನ್ ಪಡೆಯಕ್ಕೆ ಅವ್ನ್ ಪುಣ್ಯ ಮಾಡಿರ್ಬೇಕು. ಇಲ್ಲ ಅಣ್ಣ, ನನ್ನಂತ ಪಾಪಿ ಅಕ್ಕ ಅವನಿಗೆ ಸಿಗ್ಬಾರ್ದಾಗಿತ್ತು. ಏನಣ್ಣ, ರಾಖಿ ಹಬ್ಬ ಮುಗ್ದು ಆಗ್ಲೇ 2 ತಿಂಗಳಾದ್ರೂ ಇನ್ನ ರಾಖಿಗೆ ಇಟ್ಕೊಂಡೇ ಇದ್ದೀರಾ? ಅದು ನನ್ ತಂಗಿ ಕಟ್ಟಿದ್ದಲ್ವಾ, ನಾನಾಗಿ ಕಿತ್ತಾಕ್ಬಾರ್ದು ಅಂತ. ರಾಖಿ ಕಟ್ಟಾಯ್ತಲ್ಲ, ನನ್ಗೇನಾದ್ರೂ ಕೊಡು. ನಾನೇನಕ್ಕ ತಂದ್ಕೊಡ್ಲಿ? ನನ್ಗೇನಾದ್ರೂ ಬೇಕಿದ್ರೆ ನಾನ್ ನಿನ್ನ ಹತ್ರನೇ ಬೇಕು ಅಂತ ಪ್ರಾಣ ಹೇಳ್ತೀನಿ. ಅಂತದ್ರಲ್ಲಿ ನಾನೇನ್ ಕೊಡ್ಲಿ ಹೇಳು? ಸಾರಿ ಅಕ್ಕ, ನಾನ್ ದುಡಿತೀನಲ್ಲ, ಅವಾಗ ನೀನ್ ಏನ್ ಬೇಕಾದ್ರೂ ಕೇಳು. ರೇಷ್ಮೆ ಸೀರೆ ಬೇಕಾ, ಒಡವೆ ಬೇಕಾ, ಏನ್ ಬೇಕಾದ್ರೂ ಕೇಳು. ಎಲ್ಲಾನು ಒಂದೇ ಸರಿ, ವರ್ಷದ್ದೆಲ್ಲ ಸೇರಿ ತಂದ್ಕೊಟ್ಬಿಡ್ತೀನಿ. ತರ್ಲೆ ಕಣೋ ನೀನ್ ನನ್ಗೆ ರೇಷ್ಮೆ ಸೀರೆ ಕೊಡ್ಸೋದು ಬೇಡ, ಒಡವೆ ಕೊಡ್ಸೋದು ಬೇಡ. ಈ ವರ್ಷ ತಪ್ಪದೆ ಡಿಗ್ರಿ ಪಾಸ್ ಆಗು, ಅಷ್ಟೇ ಸಾಕು. ನಗ್ಬೇಡ, ಆದೆ ಅಂತಾನೆ ಅನ್ಕೋಕ. ಆದೆ. ನಿನ್ ಬಾಯಿಗೆ ಸಕ್ಕರೆ ಹಾಕ್ತೀನಿ ಇರು. ಶಾವ್ಗೆ ಪಾಯಸ ಮಾಡಿದೀನಿ, ತಗೊಂಡ್ಬರ್ತೀನಿ. ಶಾವ್ಗೆ ಪಾಯಸನಾ? ಇಲ್ಲಿ ತಂದ್ಕೊಡು ಬೇಗ. ಇರು. ಶಾವ್ಗೆ ಪಾಯಸ ಮಾಡಿದ್ಯಾಕ? ಹಂಗಂದ್ರೆ ನಾನ್ ಡಿಸ್ಟಿಂಕ್ಷನ್ ತಗೊಂತೀನಿ. ಹೋಗ್ ಓದ್ಕೋ. ಇಲ್ಲಿ ಆ ಮಾಡು. ಸೂಪರ್ ಅಕ್ಕ, ಸೂಪರ್. ಇಂಥ ಪಾಯಸ ನಾನು ಕುಡ್ದೇ ಇಲ್ಲ. ನನ್ಗೊಂಚೂರು ಟೇಸ್ಟ್ ಮಾಡ್ಸೋ. ನನಗ್ ಮಾತ್ರ ಇದು. ಅಕ್ಕ ಹೇಳಕ್ಕ ಇವನ್ಗೆ ಸ್ವಲ್ಪ ಕೊಡು. ನನಗೆ ಅಂತ ಹೇಳಿ ಉಪ್ಪೆಲ್ಲಿಟ್ಟಿದ್ಯವ? ಅಲ್ಲೇ ಎಲ್ಲೋ ಡಬ್ಬಿಲ್ ಇರ್ಬೇಕು ನೋಡಪ್ಪ. ಇಡೀ ಅಡಿಗೆ ಮನೆ ಜಾಲಾಡ್ದೆ ಕಣವ, ಕಾಣ್ತಾ ಇಲ್ಲ. ಇಲ್ಲಪ್ಪ, ಅಲ್ಲೇ ಡಬ್ಬಿಲ್ ಇಟ್ಟಿದ್ದೆ. ಡಬ್ಬಿ ಖಾಲಿ ಆಗೋಗಿದೆ. ಅಯ್ಯೋ ದೇವ್ರೆ, ಡಬ್ಬಿಲ್ ಹೆಂಗಪ್ಪ ಖಾಲಿ ಆಗುತ್ತೆ? ನೆನ್ನೆ ತಾನೇ ತುಂಬಿಟ್ಟಿದ್ನಲ್ಲ. ಹಂಗಾರೆಲ್ಲೋ ಚಲೋಗಿರ್ಬೇಕು ಕಣವ. ಅಯ್ಯೋ ದೇವ್ರೆ, ಎಂತ ಕೆಲ್ಸ ಆಗೋಯ್ತಪ್ಪಯ್ಯ. ರಾಜೇಶ, ಪಾಯಸ ಕೊಡಿಲಿ. ಇಲ್ಲ ಇಲ್ಲ, ನನಗ್ ಮಾತ್ರ ಇದು. ಕೊಡು ಅಂದೆ ತಾನೆ. ಇಲ್ಲ ಅಕ್ಕ, ನಾನ್ ಯಾರಿಗೂ ಕೊಡಲ್ಲ. ನಿಮಗ್ ಬೇಕಾದ್ರೆ ನೀವ್ ಮಾಡ್ಕೊಳ್ಳಿ. ರಾಜೇಶ, ಪಾಯಸ ಕೊಡು ಅಂದೆ, ಕೊಡು.
ಯಾಕವ್ವ ಏನಾಯ್ತು? ಅಯ್ಯೋ ಅಕ್ಕ, ಅವ್ನು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೊಗಳ್ತಿದ್ದಾನೆ, ನೀನ್ ನೋಡಿದ್ರೆ ಉಗಿತಿದ್ಯಲ್ಲಿ. ಸಕ್ಕರೆ ಬದಲು ಉಪ್ಪಾಕಿಟ್ಟಿದ್ದೀನಿ ಕಣೆ, ವಿಪರೀತ ಉಪ್ಪಾಗಿದೆ. ಏನೋ ರಾಜೇಶ ಇದು, ಇಷ್ಟೊಂದು ಉಪ್ಪಾಗಿದೆ, ಹೆಂಗೋ ತಿಂದೆ ಇದನ್ನ? ನಿನ್ ಪ್ರೀತಿ ಇತ್ತಲ್ಲ ಅದಕ್ಕೆ ಉಪ್ಪು ಅನಿಸ್ಲಿಲ್ಲ. ವಿಪರೀತ ಉಪ್ಪಾಗಿದೆ, ಬಾಯಿಗಿಡಕ್ ಆಗ್ತಿಲ್ಲ. ಹೇಳೋದಲ್ವಾ? ಅಷ್ಟು ಪ್ರೀತಿಯಿಂದ ಮಾಡಿದ್ಯಾ, ಹೇಳಿದ್ರೆ ನೀನು ನಂಬ್ಕೊಳ್ಳಲ್ವಾ? ಅದಕ್ಕೆ ಹೇಳಲಿಲ್ಲ. ಅಕ್ಕ, ಏನ್ ಮಾಡ್ತಿದ್ದೀರಾ? ಅಡ್ಗೆ ಕೆಲ್ಸ ಎಲ್ಲ ನಾನು ಮಾಡ್ತೀನಿ, ನೀವ್ ನಂಗೆ ತರಕಾರಿ ಹಚ್ಕೊಡಿ ಸಾಕು. ಬೇಡಮ್ಮವ್ರೆ, ನಾನ್ ಮಾಡ್ತೀನಿ, ನೀವು ರೂಮ್ಗೆ ಹೋಗಿ. ಅಕ್ಕ, ರೂಮಲ್ಲಿ ಕುತ್ಕೊಂಡು ನಾನು ಏನ್ ಮಾಡ್ಲಿ? ನಾನು ಮಾಡ್ತೀನಿ, ನೀವ್ ಆರಾಮಾಗಿ ಕುತ್ಕೊಳ್ಳಿ. ಅಯ್ಯೋ, ಎಂತ ಮಾತು ಹೇಳ್ತಿದ್ದೀರಾ ಅಮ್ಮವ್ರೆ? ಕೆಲ್ಸದವ್ರು ಕುತ್ಕೊಂಡು ಯಜಮಾನಿ ಕೈಲಿ ಕೆಲಸ ಮಾಡ್ಸೋದಾ? ಬೇಡ ಬೇಡ, ನೀವು ಹೋಗಿ ಅಮ್ಮ. ಅಕ್ಕ, ನೀವ್ ಕೆಲ್ಸದವ್ರು, ನಾನ್ ಮನೆ ಯಜಮಾನಿ ಅನ್ನೋ ತರ ಮಾತಾಡ್ಬೇಡಿ. ನನ್ನನ್ನ ನಿನ್ ಸ್ವಂತ ತಂಗಿ ಅನ್ಕೊಳ್ಳಿ. ದೊಡ್ಡ ಮಾತು ಅಮ್ಮವ್ರೆ, ಆದ್ರೆ ನೀವ್ ಅಡ್ಗೆ ಮಾಡೋದು ಬೇಡ. ಯಾಕೆ? ಯಾರಾದ್ರೂ ಏನಾದ್ರು ಅಂದ್ರ? ಅದ್ರಲ್ಲೂ ನಿಮ್ ಕೈಲಿ ಅಡ್ಗೆ ಮಾಡಿಸ್ಬಾರ್ದು ಅಂತ ಸಾಧನಮ್ಮ ಹೇಳಿದ್ದಾರೆ.